ಇವತ್ತು ನಮಗೆಲ್ಲರಿಗೂ ತುಂಬ ವಿಶೇಷವಾದ ದಿನ ರೀ. ಯಾಕೆ ಅಂತೀರಾ? ಮೇ 28 ಮಯೂರವರ್ಮ ಪ್ರಪ್ರಥಮ ಬಾರಿಗೆ ಕನ್ನಡ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದಂತಹ ದಿನ. ಆದರೆ ಇವತ್ತು ಈ ದಿನವನ್ನು ನಾವೆಲ್ಲ ಕನ್ನಡಿಗರು ಮರೆತು ಬಿಟ್ಟಿದ್ದೀವಿ. ಇದಕ್ಕೆ ಅನೇಕ ಕಾರಣಗಳಿದೆ. ಯಾಕೆಂದರೆ ಇದು ಸ್ಥಾಪನೆಯಾಗಿ 1681 ವರ್ಷಗಳಾದವು. ಹಾಗಾಗಿ ನಾವೆಲ್ಲ ಇದನ್ನು ಮರೆತು ಬಿಟ್ಟಿದ್ದೇವೆ. ಇದರ ಜೊತೆಗೆ ಇದರ ಮಧ್ಯೆ ಅನೇಕ ದೊಡ್ಡ ದೊಡ್ಡ ಸಾಮ್ರಾಜ್ಯಗಳು ಎದ್ದು ನಿಂತವು. ಅದರ ಜೊತೆಗೆ ಅನೇಕ ವಿದೇಶಿ ಆಕ್ರಮಣಗಳು, ಅಂದರೆ ಆಫ್ಘಾನರು, ಬ್ರಿಟಿಷರು, ಫ್ರೆಂಚರು, ಡಚ್ಚರು, ಹೀಗೆ ಅನೇಕ ವಿದೇಶಿಗರು ನಮ್ಮನ್ನು ಆಳಿದರು, ಲೂಟಿ ಮಾಡಿದರು. ಹೀಗಾಗಿ ನಮಗೆ ಚೇತರಿಸ್ಕೊಳ್ಳಿಕ್ಕೆ ಇಷ್ಟೊಂದು ವರ್ಷಗಳು ಆದವು. ನನ್ನದೊಂದು ಆಸೆ ರೀ, ಹೇಗೆ ನಾವು ಸಮಸ್ತ ವಿಶ್ವದ ಕನ್ನಡಿಗರು ನವೆಂಬರ್ 1 ಕನ್ನಡ ರಾಜ್ಯೋತ್ಸವವಾಗಿ ಅದ್ಧೂರಿಯಾಗಿ ಆಚರಿಸ್ತೀವಲ್ವ, ಹಾಗೆ ಮುಂದಿನ ದಿನಗಳಲ್ಲಿ ಮೇ 28 ಕನ್ನಡ ಸಾಮ್ರಾಜ್ಯೋತ್ಸವವನ್ನು ಸಮಸ್ತ ವಿಶ್ವದ ಕನ್ನಡಿಗರು ಅದ್ಧೂರಿಯಾಗಿ ಆಚರಿಸುವಂತಾಗಬೇಕು ಅಲ್ವಾ?